ಮೊದಲಿಗೆ ಪ್ರಜ್ವಲ್ಲನ ಸ್ಟೋರಿ. ಹಲವು ರೇಪ್ ಕೇಸ್ಗಳಿದ್ದಾವೆ ಈತನ ಮೇಲೆ. ಕೆಲವೇ ಕ್ಷಣಗಳಲ್ಲಿ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣನ ಭವಿಷ್ಯ ನಿರ್ಧಾರ ಆಗುತ್ತೆ. ಹೇಳಕೊಳ್ಳೋದಕ್ಕೆ ಮಾಜಿ ಸಂಸದ, ಈಗ ಟೆನ್ಷನ್ ಅಲ್ಲಿದ್ದಾನೆ ಪ್ರಜ್ವಲ್. ಬಹುತೇಕ 10 ವರ್ಷ ಜೈಲು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬೇಲ್ ಅಕಸ್ಮಾತ್ ಈತನಿಗೆ ರದ್ದಾಯಿತು ಅಂತಂದ್ರೆ ಪ್ರಜ್ವಲ್ಲನಿಗೆ 10 ವರ್ಷ ಜೈಲು ಶಿಕ್ಷೆ ಖಾಯಮ್ಮು. ಇನ್ನು ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟಿಂದ ಆದೇಶ ಬರುತ್ತೆ, ತೀರ್ಪು ಹೊರಗೆ ಬರುತ್ತೆ. KR ನಗರ ಮಹಿಳೆಯ ಮೇಲೆ ಅತ್ಯಾಚಾರ ಕೇಸ್ ಸಂಬಂಧ ಟೆನ್ಷನ್ ಶುರುವಾಗ್ತಾ ಇದೆ ಈತನಿಗೆ ಮೇಲಿಂದ ಮೇಲೆ. ಈತ ಇವನು ಸಾಮಾನ್ಯದನೂ ಅಲ್ಲ, ಸೈಕೋ ರೇಪಿಸ್ಟು ಈ ಪ್ರಜ್ವಲ್ಲ. ಈತನನ್ನ ಜೈಲಿಗಟ್ಟಿದ್ದೇ ಪವರ್ಫುಲ್ ವರದಿ. ಪ್ರಜ್ವಲ್ ರೇಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಸಾವಿರಾರು ವಿಡಿಯೋಗಳನ್ನು ಈತ ರೆಕಾರ್ಡ್ ಮಾಡಿ ಇಟ್ಕೊಳ್ತಿದ್ದ. ಅತ್ಯಾಚಾರ ಮಾಡೋದಲ್ಲದೆ ಅದನ್ನು ವಿಡಿಯೋ ಮಾಡಿಕೊಂಡು ಬೇರೆ ಇಟ್ಕೊಳ್ತಾ ಇದ್ದ ತನ್ನ ಮೊಬೈಲ್ನಲ್ಲಿ. ಈಗ ಆತನ ಮೊಬೈಲ್ ಕೂಡ ಸಾಕ್ಷೀಕರಿಸ್ತಾ ಇದೆ. ವಾದ ಪ್ರತಿವಾದ ಪ್ರಜ್ವಲ್ ಪರ ವಕೀಲರಿಂದ ಜೊತೆಗೆ ಸರ್ಕಾರದ ಪರ ವಕೀಲರಿಂದಲೂ ಕೂಡ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತಿಗೆ ಕೋರ್ಟನ್ನು ತೀರ್ಪನ್ನು ಮುಂದೂಡಿತ್ತು. ಸೊ ಇನ್ನು ಸ್ವಲ್ಪ ಹೊತ್ತರಲ್ಲೇ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಜೊತೆಗೆ ಈ ಕೇಸ್ ಸಂಬಂಧ ತೀರ್ಪು ಕೂಡ ಹೊರಗೆ ಬರುತ್ತೆ. ಮಿನಿಮಮ್ ಅಂತಂದ್ರೂ 10 ವರ್ಷ ಜೈಲು ಶಿಕ್ಷೆ ಖಾಯಂ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಮಧ್ಯಾಹ್ನದೊಳಗಡೆ ಇನ್ನೊಂದು 1 ಗಂಟೆ ಅಥವಾ 1.5 ಗಂಟೆ ಒಳಗಡೆ ಎಲ್ಲ ವಿಚಾರ ಗೊತ್ತಾಗ್ಬಿಡುತ್ತೆ. ಪ್ರಜ್ವಲ್ ರೇಪ್ ಕೇಸ್ ಮತ್ತು ಸೈಕೋ ವಿಡಿಯೋ ಉಲ್ಲೇಖವನ್ನು ಮಾಡಿತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಅದರಲ್ಲೂ ಬೇಲ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋದಾಗ 6 ತಿಂಗಳು ಬೇಲ್ ಕೇಳಂಗಿಲ್ಲ ಅಂತೇಳಿ ಪ್ರಜ್ವಲ್ಗೆ ಸೂಚನೆ ಕೊಟ್ಟಿತ್ತು. ಪ್ರಜ್ವಲ್ ಪರ ಲಾಯರ್ಗೂ ಹೇಳಿತ್ತು. 6 ತಿಂಗಳಾದಮೇಲೆ ಅದಾದಮೇಲೆ ಮತ್ತೆ ಅರ್ಜಿಯನ್ನು ಹಾಕಿದ್ರು ಪ್ರಜ್ವಲ್ ರೇವಣ್ಣ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮತ್ತೆ ಪ್ರಜ್ವಲ್ನ ಬೇಲ್ ಅರ್ಜಿ ವಜಾ ಕೂಡ ಆಗಿತ್ತು. ಈಗ KR ನಗರ ಸಂತ್ರಸ್ತೆ ಕೇಸಲ್ಲಿ ಕೋರ್ಟ್ ಆದೇಶವನ್ನು ಹೊರಡಿಸುತ್ತೆ. ಏನು ಆದೇಶ ಇರುತ್ತೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಇನ್ನು ಸ್ವಲ್ಪ ಹೊತ್ತರಲ್ಲ ಅಂತಂದ್ರೆ ಎಷ್ಟೊತ್ತಿಗೆ ಶುರುವಾಗ್ಬೋದು, ಜೊತೆಗೆ ಏನಾಗಬಹುದು ಅಂತ ಇವತ್ತು? ರೂಪೇಶ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಎಷ್ಟೊತ್ತಿಗೆ ಶುರುವಾಗ್ಬೋದು ಈಗ ಕೋರ್ಟು, ಜೊತೆಗೆ ಏನಾಗ್ಬೋದು ಅಂತ? ಶರತ್, ಈಗ KR ನಗರ ಹಂತತೆ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಪ್ರಕರಣ ಮಹತ್ವದ ಪ್ರಕರಣ ಆಗಿತ್ತು. ಯಾಕಂತ ಹೇಳಿದ್ರೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಪ್ರಕರಣ ಸಂಬಂಧಪಟ್ಟಂತೆ ಹಿಂದೆನೂ ಕೂಡ ಜಾಮೀನು ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ರು. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಜ್ವಲ್ ರೇವಣ್ಣ ಪರ ಬೇಲ್ ಅಪ್ಲಿಕೇಶನ್ ಹಾಕಿದ್ರು, ಅಲ್ಲಿ ರಿಜೆಕ್ಟ್ ಆಗುತ್ತೆ. ಅದಾದ ಬಳಿಕ ಹೈಕೋರ್ಟ್ನಲ್ಲೂ ಕೂಡ ಬೇಲ್ ರಿಜೆಕ್ಟ್ ಆಗುತ್ತೆ. ಮತ್ತೆ ಪುನಃ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಬೇಲ್ ರಿಜೆಕ್ಟ್ ಆಗುತ್ತೆ. 6 ತಿಂಗಳ ಕಾಲ ನೀವು ಯಾವುದೇ ರೀತಿ ಬೇಲ್ ಅರ್ಜಿ ಸಲ್ಲಿಸಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ. ಅದಾದ ಬಳಿಕ 6 ತಿಂಗಳು ಕಳೆದಿದೆ, ಮತ್ತೆ ಪುನಃ ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿ ಬೇಲ್ ಸಲ್ಲಿಕೆ ಮಾಡಿದಾಗ ವಾದ ಪ್ರತಿವಾದ ಆಗುತ್ತೆ. ಈ ವಾದದಲ್ಲಿ ಪ್ರಜ್ವಲ್ ರೇವಣ್ಣ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಕೊಡಬಾರ್ದು. ಒಂದಲ್ಲ ಎರಡಲ್ಲ ಸಾಕಷ್ಟು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಭಾಗಿಯಾಗಿದ್ದಾರೆ. ಇದೇ ರೀತಿಯಾಗಿ ಗನ್ ಪಾಯಿಂಟ್ನಲ್ಲಿಟ್ಟು ರೇಪ್ ಮಾಡಿದ್ದಾರೆ ಅಂತೇಳಿ ಅವ್ರದ್ದು ಆರೋಪ ಇದೆ. ಸಾಕ್ಷಿ ನಾಶವನ್ನು ಕೂಡ ಮಾಡಬಹುದು. ಅದೇ ರೀತಿ ಈಗಾಗಲೇ ಅವರ ಕುಟುಂಬ, ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಆದ HD ರೇವಣ್ಣ ವಿರುದ್ಧ ಕೂಡ ಇಲ್ಲಿ ಈಗ ಕಿಡ್ನಾಪ್ ಮಾಡೋಂಥ ಪ್ರಕರಣ ಕೂಡ ಇದೆ. ಹೀಗಾಗಿ ಎಲ್ಲ ಪ್ರಕರಣದಲ್ಲಿರುವಾಗ ಈ ಪ್ರಕರಣ ಮಹತ್ವದಾಗಿರುತ್ತೆ. ಅದೇ ರೀತಿಯಾಗಿ ಈ ಪ್ರಕರಣದ ಗಂಭೀರತೆಯನ್ನು ಗಮನಿಸ್ಕೋಬೇಕು. ಯಾಕಂತ ರೇಪ್ ಮಾಡಿದ ಪ್ರಕರಣ ಒಂದಲ್ಲ ಎರಡಲ್ಲ ಸರಣಿ ಅತ್ಯಾಚಾರವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಮನೆ ಕೆಲಸದಾಕಿಯ ಮೇಲೂ ಕೂಡ ರೇಪನ್ನು ಮಾಡಿದ್ದಾರೆ. ಹೀಗಾಗಿ ಈ ಪ್ರಕರಣ ಸಂಬಂಧಪಟ್ಟಂತೆ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಇಲ್ಲಿ ಸರ್ಕಾರಿ ಅಭಿಯೋಜಕರು ದೊಡ್ಡ ಮಟ್ಟಕ್ಕೆ ವಾದವನ್ನು ಮಾಡಿದ್ರು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಜಾಮೀನು ಕೊಡಬಾರ್ದು ಅಂತೇಳಿ ವಾದವನ್ನು ಮಾಡಿದ್ರು. ಇವತ್ತು ಅವರ ಜಾಮೀನು ಭವಿಷ್ಯ, ಪ್ರಜ್ವಲ್ ಜಾಮೀನು ಭವಿಷ್ಯ ಇರತಕ್ಕಂಥದ್ದು ಇವತ್ತು ಕೋರ್ಟ್ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಇವತ್ತು ತೀರ್ಪು ಬರಲಿದೆ. ಏನು ತೀರ್ಪು ಬರುತ್ತೆ ಅನ್ನೋದು ಕುತೂಹಲ ಎಲ್ಲರಿಗೂ ಕೂಡ ಇದೆ. ಕಾರಣ ಎಷ್ಟೇ, ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಕಳೆದ 2 ವರ್ಷಗಳಿಂದ ಜೈಲಲ್ಲಿದ್ದಾರೆ. ಅದೇ ರೀತಿ ಅವರ ವಿರುದ್ಧ ಪ್ರಕರಣ ಸಾಕಷ್ಟು ಗಂಭೀರವಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಪ್ರಕರಣ ಗಮನಿಸಿಕೊಂಡು ಕೋರ್ಟ್ ಏನು ನಿರ್ಧಾರ ತೆಗೆದುಕೊಳುತ್ತೆ ಅನ್ನೋದೇ ಇವತ್ತು ಕುತೂಹಲದ ವಿಚಾರ ಆಗಿದೆ. ಶರತ್, ರೂಪೇಶ್, ಡೀಟೇಲ್ಸ್ಗಾಗಿ